शब्द नहीं है मेरे पास कि मैं क्या बोलूं। बच्ची का जन्मदिन है, इसको सबसे बड़ा गिफ्ट पीएम मोदी ने दिया जीवन दान। ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರ ತಾಯಿ ವಿರುದ್ಧ ರುಚಿಕಾ ಸಿಂಗ್ ಎಂಬ ಯುವತಿ ಅಶ್ಲೀಲವಾಗಿ ಬೈದಿದ್ಲು. ಇದು ದೇಶಾದ್ಯಂತ ಆಕ್ರೋಶಕ್ಕೂ ಕಾರಣ ಆಗಿತ್ತು. ಇದರ ಬಗ್ಗೆ ಸಾಕಷ್ಟು ಟೀಕೆ, ಪರ, ವಿರೋಧವೆಲ್ಲವೂ ವ್ಯಕ್ತವಾಗಿತ್ತು. ಇದಾದ ಮೇಲೆ ಮೋದಿಯವರೇ ಆಕೆಯನ್ನ ಕ್ಷಮಿಸಿದ್ರು. ಆಕೆ ಮೋದಿ ಹಾಗೆ ದೇಶದ ಕ್ಷಮೆ ಕೇಳಿದ್ರು. ಮೋದಿಯವರ ವಿಡಿಯೋ ಹೀಗೆ ಬಂದಾದ ಮೇಲೆ ಈಕೆ ಕೂಡ ಒಂದು ವಿಡಿಯೋ ಮಾಡಿ ಕ್ಷಮೆಯನ್ನ ಕೇಳಿದ್ಲು, ದೇಶದ ಕ್ಷಮೆ ಕೂಡ ಕೇಳಿದ್ಲು. ಈಗ ಆಕೆಯ ತಾಯಿ ಮಾತನಾಡಿದ್ದು ಮೋದಿಗೆ ಧನ್ಯವಾದ ತಿಳಿಸಿದ್ದಾರೆ. ಜೊತೆಗೆ ತನ್ನ ಮಗಳನ್ನ ಮೋದಿಯವರು ದತ್ತು ಪಡಿಬೇಕು ಅಂತಾನೂ ಮನವಿ ಮಾಡಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಮೇಲೆ ನೋಯ್ಡಾದ ಯುವತಿ ರುಚಿಕಾ ಸಿಂಗ್ ವಿರುದ್ಧ ಕೇಸ್ ದಾಖಲಾಗಿತ್ತು. ಅದಾದ್ಮೇಲೆ ಮೋದಿಯೇ ಆಕೆಯನ್ನ ಕ್ಷಮಿಸಿದ್ದಾಗಿ ಹೇಳಿದ್ರು. ಈಗ ರುಚಿಕಾ ಸಿಂಗ್ ತಾಯಿ ಮಾತನಾಡಿದ್ದಾರೆ. ತನ್ನ ಮಗಳನ್ನ ಕ್ಷಮಿಸಿದ್ದಕ್ಕಾಗಿ ಪ್ರಧಾನಿಗೆ ಧನ್ಯವಾದ ಅಂತ ಹೇಳಿಕೊಂಡು ಅವರ ಈ ನಡೆಯಿಂದ ಬಾಲಕಿಗೆ ಜೀವನದ ಹೊಸ ಚೇತನ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರು ಘಟನೆಯಲ್ಲಿ ಭಾಗಿಯಾದ ಯುವಕರ ವಿರುದ್ಧದ ಶಿಕ್ಷೆಯ ಕ್ರಮದ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ ಮೇಲೆ ಸುದ್ದಿ ಸಂಸ್ಥೆ ಪಿಟಿಐ ಜೊತೆ ಮಾತನಾಡಿದ ಬಾಲಕಿ ತಾಯಿ ಅವರ ವಿರುದ್ಧ ನಿಂದನೀಯ ಹೇಳಿಕೆಗಳ ಹೊರತಾಗಿಯೂ ಅವರು ಕ್ಷಮೆ ಕೇಳಿದ್ದಾರೆ ಅಂತ ಕೃತಜ್ಞತೆ ಸಲ್ಲಿಸಿದ್ರು. ಪ್ರಧಾನಿ ಮೋದಿ ಈ ದೇಶದ ರಾಜ, ಅವರ ಮುಂದೆ ನಾವೇನೂ ಇಲ್ಲ. ಅವರನ್ನ ತುಂಬಾ ಕೆಟ್ಟದಾಗಿ ನಿಂದಿಸಿದ ಹುಡುಗಿಯನ್ನ ಕ್ಷಮಿಸುವ ಮೂಲಕ ಅವರು ಎಂತಹ ಉದಾತ್ತ ಕಾರ್ಯವನ್ನ ಮಾಡಿದ್ದಾರೆ. ನಾನು ಅವರಿಗೆ ಕೈ ಜೋಡಿಸಿ ಧನ್ಯವಾದ ಹೇಳ್ತೀನಿ ಎಂದಿದ್ದಾರೆ. ಇಂದು ನನ್ನ ಮಗಳ ಹುಟ್ಟುಹಬ್ಬ, ಹಾಗೆ ಆಕೆಗೆ ಸಿಕ್ಕ ದೊಡ್ಡ ಉಡುಗೊರೆ ಅಂದರೆ ಪ್ರಧಾನಿ ಮೋದಿ ಅವರಿಂದ. ಅವರು ಆಕೆಗೆ ಜೀವದಾನ ಕೊಟ್ಟಿದ್ದಾರೆ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳು ಈಗ ಹೊಸ ಜೀವನವನ್ನು ಪಡ್ಕೊಂಡಿದ್ದಾಳೆ ಅಂತಾನೂ ಹೇಳಿದ್ದಾರೆ. ಭಾವನಾತ್ಮಕವಾಗಿ ಮಾತನಾಡ್ತಾ ರುಚಿಕಾ ಸಿಂಗ್ ತಾಯಿ ಪ್ರಧಾನಿಯವರು ತನ್ನ ಮಗಳನ್ನ ದತ್ತು ಪಡೆದು ಆಕೆಯ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂತೆ ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ. ಮೋದಿಜಿ, ದಯವಿಟ್ಟು ಈ ಹುಡುಗಿಯನ್ನ ದತ್ತು ತೆಗೆದುಕೊಂಡು ಆಕೆಯ ಭವಿಷ್ಯವನ್ನ ಉಜ್ವಲಗೊಳಿಸಿ. ನಮಗೆ ನಾಚಿಕೆಯಾಗಿದೆ, ಹಾಗೆ ನಾವು ಮತ್ತೆ ಮತ್ತೆ ಕ್ಷಮೆ ಯಾಚಿಸ್ತೀವಿ ಅಂತ ಹೇಳಿದ್ದಾರೆ. ಮಗಳ ವಿರುದ್ಧ ದಾಖಲಾಗಿರೋ ಎಫ್ಐಆರ್ನಲ್ಲಿ ಹುಡುಗಿಯ ವಯಸ್ಸನ್ನ ತಪ್ಪಾಗಿ ನಮೂದಿಸಲಾಗಿದೆ ಅಂತ ಆರೋಪ ಮಾಡಿ ಅದನ್ನ ಹಿಂಪಡೆಯುವಂತೆ ಮನವಿ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಎಫ್ಐಆರ್ ವಾಪಸ್ ಪಡ್ಕೊಳ್ಳಿ, ಅದರಲ್ಲಿ ತಪ್ಪು ವಯಸ್ಸು ದಾಖಲಾಗಿದೆ. ಈಗ ಈ ಹುಡುಗಿ ನಿಮ್ಮ ಮೇಲ್ವಿಚಾರಣೆಯಲ್ಲಿದ್ದಾಳೆ. ನಮ್ಮ ಮಗಳು 15 ವರ್ಷ ವಯಸ್ಕಳಾಗಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ನಾನು ಬಳಸೋದಿಲ್ಲ ಅಂತ ಹೇಳ್ಕೊಂಡಿರೋ ತಾಯಿ ವಿಡಿಯೋ ವೈರಲ್ ಆದ ನಂತರ ತನ್ನ ಕುಟುಂಬವನ್ನು ಆನ್ಲೈನ್ನಲ್ಲಿ ನಿಂದಿಸಲಾಗ್ತಿದೆ ಅಂತಾನೂ ಹೇಳಿದ್ದಾರೆ. ನಮ್ಮಂತಹ ಪೋಷಕರು ಸಾಯಬೇಕು ಅಂತ ಜನ ಹೇಳಿದ್ರು, ನನಗೆ ಇದ್ರ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.